ನಾವು ಬಹಳ ದಿನಗಳಿಂದ ಚರ್ಚೆ ಮಾಡ್ತಾ ಇದ್ದೀವಿ, ಮಳೆ ಆಗ್ತಾ ಇಲ್ಲ ಮಳೆ ಆಗ್ತಾ ಇಲ್ಲ ಮಳೆ ಆಗ್ತಾ ಇಲ್ಲ ಅಂತ. ಬಟ್ ಅಂಥದ್ದೇ ವಾತಾವರಣಗಳು ಸೃಷ್ಟಿಯಾಗ್ತಾ ಇದೆ. ಮಳೆ ಆಗುತ್ತೋ ಇಲ್ಲವೋ ಎನ್ನುವಂತಹ ಆತಂಕದಲ್ಲಿ ಜನ ಇದ್ದಾರೆ. ಇವೆಲ್ಲದರ ನಡುವೆ ಹವಾಮಾನ ಇಲಾಖೆ ಇವತ್ತು ಮಳೆ ಆಗದೇ ಇದ್ದರೂ ಕೂಡ ಸ್ವಲ್ಪ ದಿನಗಳ ಬಿಟ್ಟು ಒಂದು ಬ್ರೇಕ್ ತೆಗೆದುಕೊಂಡಿದೆ. ಬೇರೆ ಬೇರೆ ಕಾರಣಕ್ಕಾಗಿ, ತಾಂತ್ರಿಕ ಕಾರಣಕ್ಕಾಗಿ ಬ್ರೇಕ್ ನಂತರ ಮಳೆ ಆಗಬಹುದು ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಏನಾಗುತ್ತೆ, ಏನು ಹೇಳಿದರು ಹವಾಮಾನ ಇಲಾಖೆಯವರು, ಡೀಟೇಲ್ಸ್ ನೋಡೋಣ. ಕರಾವಳಿ ತೀರದಲ್ಲಿ ವರುಣನ ಆರ್ಭಟ ಜೋರಾಗಿದೆ. ನಿಮಗೆ ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕದ ಸೇರಿದಂತೆ ಬೇರೆ ಬೇರೆ ಕಡೆ ಮಳೆ ಆಗ್ತಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ ಬಿತ್ತನೆ ಆಗಿಬಿಟ್ಟಿದೆ, ಹೆಕ್ಟರ್ಗಟ್ಟಲೆ ಬಿತ್ತನೆ ಆಗಿಬಿಟ್ಟಿದೆ, ಮಳೆಗಾಗಿ ಕಾಯ್ತಿದ್ದಾರೆ. ಬಟ್ ಮಳೆ ಆಗ್ತಾ ಇಲ್ಲ. ಕಳೆದ 15-20 ದಿನಗಳಿಂದ ಒಂದು ಹನಿ ಮಳೆಯಾಗಿಲ್ಲ. ಬಿತ್ತಿದ ಬೀಜಗಳು ಏನಾಗುತ್ತೆ ಅನ್ನುವಂತಹ ಆತಂಕ ರೈತರಲ್ಲಿದೆ. ಬಟ್ ಕರಾವಳಿ ತೀರದಲ್ಲೆಲ್ಲ ವರುಣನ ಆರ್ಭಟ ಇದೆ. ಯೆಲ್ಲೋ ಅಲರ್ಟ್ ಘೋಷಣೆ ಕೊಟ್ಟಿದ್ದಾರೆ. ಕರಾವಳಿಯ ಪ್ರಮುಖ ಜಿಲ್ಲೆಗಳಿಗೆ ಜೂನ್ 21ರಿಂದ 24ರ ಒಳಗೆ ಮಳೆ ಮುನ್ಸೂಚನೆ ಅಂತ ಹೇಳ್ತಿದ್ದಾರೆ. ಮೀನುಗಾರರಿಗೆ ಸಹಜವಾಗಿ ಕಟ್ಟುನಿಟ್ಟಿನ ಎಚ್ಚರಿಕೆ ಕೊಡಲಾಗಿದೆ. ಸಮುದ್ರದ ಅಲೆಗಳ ಅಬ್ಬರ ಇರುತ್ತೆ, ಮೀನುಗಾರರು ಸಮುದ್ರಕ್ಕೆಲ್ಲ ಇಳಿಬಾರದು ಅಂತೆಲ್ಲ ಸೂಚನೆ ಕೊಟ್ಟರು. ಭೀಕರ ಬಿರುಗಾಳಿಯ ವೇಗ ಅಂತ ಹೇಳ್ತಿದ್ದಾರೆ. 40ರಿಂದ 50 ಕಿಲೋಮೀಟರ್ ವೇಗದ ಬಿರುಗಾಳಿ ಸಾಧ್ಯತೆ ಅಂತ ಹೇಳ್ತಿದ್ದಾರೆ. ಮುಂದಿನ 48 ಗಂಟೆಗಳಿಗೆ ಕೃಷಿಕರಿಗೂ ಕೂಡ ಅಲರ್ಟ್ ಕೊಟ್ಟರು. ಕರಾವಳಿಯ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂತಹ ಭೀತಿ ಇದೆ. ಕೃಷಿ ಚಟುವಟಿಕೆಗಳಿಗೆಲ್ಲ ಬಿಡುವಾಗಬಹುದು ಅಂತ. ಮುಂಗಾರು ಚುರುಕುಗೊಂಡಿದೆ ಅಂತ. ದೀರ್ಘ ಬಿಡುವಿನ ಬಳಿಕ ಕರಾವಳಿ ಭಾಗದಲ್ಲಿ ಮುಂಗಾರು ಮಾರುತಗಳೆಲ್ಲ ಸಂಪೂರ್ಣವಾಗಿ ಸಕ್ರಿಯ ಆಗಿದೆ ಅಂತ. ಅಂದರೆ ಜೂನ್ 4ನೇ ತಾರೀಕಿಗೆ ಮುಂಗಾರು ಪ್ರವೇಶ, ಅಂದರೆ ಹೆಚ್ಚು ಕಡಿಮೆ 15-16 ದಿನಗಳಾಗ್ತಾ ಬಂತು. ಆದರೆ ಕರಾವಳಿ ಕೇರಳಂಗೆ ಹತ್ತಿರ ಇರುವ ಕಾರಣಕ್ಕಾಗಿ ಕರಾವಳಿಯ ಅದು ದಕ್ಷಿಣ ಕನ್ನಡ, ಉಡುಪಿ ಈ ಭಾಗಗಳಿಗೆ ಮಳೆ ಆಗ್ಬೋದು. ಅದನ್ನು ಹೊರತಾಗಿ ಮಳೆ ಬೇರೆ ಕಡೆ ಬರ್ತಾ ಇಲ್ಲ. ಈಗ ಬೆಂಗಳೂರಿನಂಥ ಪ್ರದೇಶದಲ್ಲಿ ಸಾಯಂಕಾಲ ಒಂದು ಸ್ವಲ್ಪ, ನಿನ್ನೆ ಬೆಂಗಳೂರಿನ ವಾತಾವರಣ ಗಮನಿಸಿದರೆ ಧೋ ಅಂತ ಮಳೆ ಸುರಿಬಹುದು ಅನ್ನುವಂಥ ವಾತಾವರಣ ಇತ್ತು. ಬಟ್ ಆ ಹವಾಮಾನ ಮಳೆಯಾಗಿ ಕನ್ವರ್ಟ್ ಆಗಲಿಲ್ಲ. ಹಾಗಾಗಿ ಏನಾಗುತ್ತೆ ನೋಡೋಣ. ಕರಾವಳಿಗೆ ಮಾತ್ರ ಇದೀಗ ವರುಣನ ಆರ್ಭಟ ಇದೆ. ಮತ್ತೊಂದು ಕಡೆ ಒಳನಾಡಿನಲ್ಲಿ ಸಿಡಿಲು ಬಿರುಗಾಳಿಯ ಅಬ್ಬರ ಅಂತ ಹೇಳ್ತಾ ಇದ್ದಾರೆ. ಗುಡುಗು ಮಿಂಚಿನ ಮುನ್ನೆಚ್ಚರಿಕೆ ಕೊಟ್ಟಿದ್ದಾರೆ. ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಗಾಳಿ ಸಹಿತ ಮಳೆ ಆಗ್ಬೋದು ಅಂತ ಹವಾಮಾನ ಇಲಾಖೆಯವರು ಹೇಳ್ತಾ ಇದ್ದಾರೆ. ಸುರಕ್ಷಿತ ಸ್ಥಳಗಳಲ್ಲೆಲ್ಲ ನೀವು ಇರಬೇಕು. ಮರಗಳ ಕೆಳಗಡೆ, ಬೀಳುವ ಹಂತದ ಕಟ್ಟಡಗಳ ಕೆಳಗಡೆ ಆಶ್ರಯವನ್ನು ಪಡೆದುಕೊಳ್ಳೋದಿಲ್ಲ, ಅಕ್ಷಮ್ಯ ಅಪರಾಧ ಹಾಗೆಲ್ಲ ಮಾಡಬೇಡಿ ಅಂತ. ಜೂನ್ 22 ಮತ್ತು 23ನೇ ತಾರೀಕಿಗೆ ಅಂದರೆ ನಾಳೆ ಮತ್ತು ನಾಡಿದ್ದು ತೀವ್ರ ಮಳೆ ಆಗ್ಬೋದು ಅಂತ. ಕಲ್ಯಾಣ ಕರ್ನಾಟಕ ಮತ್ತು ಉತ್ತರ ಒಳನಾಡಿನ ಭಾಗಗಳಲ್ಲಿ ಈ 2 ದಿನ ಮಳೆ ತೀವ್ರತೆ ಗರಿಷ್ಠ ಮಟ್ಟದಲ್ಲಿ ಇರುತ್ತೆ ಅಂತೆಲ್ಲ ಹೇಳಿದ್ದಾರೆ. ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಬೆಳಗಾವಿ, ಧಾರವಾಡ ಮತ್ತು ಗದಗ ಜಿಲ್ಲೆಗಳಲ್ಲಿ ಮುಂದಿನ 2 ದಿನಗಳಲ್ಲೆಲ್ಲ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಮಲೆನಾಡಲ್ಲಿ ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು ಮತ್ತು ಕೊಡಗು ಜಿಲ್ಲೆಗಳಿಗೂ ಕೂಡ 22ರಿಂದ ಅಂದರೆ ನಾಳೆಯಿಂದ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಮಳೆ ಆರಂಭಕ್ಕೂ ಮುನ್ನ ಒಳನಾಡಿನ ಹಲವೆಡೆಯೆಲ್ಲ ಬಲವಾದ ಬಿರುಗಾಳಿ ಹಿನ್ನೆಲೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಹವಾಮಾನ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿದೆ. ಇದು ಒಳನಾಡು ಮತ್ತು ಉತ್ತರ ಕರ್ನಾಟಕದ ಜಿಲ್ಲೆಗಳು ಮತ್ತು ಮಲೆನಾಡಿಗೆ ಕೊಟ್ಟಿರುವಂತಹ ಎಚ್ಚರಿಕೆಗಳು. ಅಂದರೆ ಎಲ್ಲಿ ಮಳೆ ಆಗ್ತಾ ಇಲ್ಲ ಅಂತ ಜನ ಎಲ್ಲ ಕಂಗಾಲಾಗ್ಬಿಟ್ಟಿದ್ದಾರೆ, ರೈತರೆಲ್ಲ ಕಂಗಾಲಾಗಿದ್ದಾರೆ. ಆ ಪ್ರದೇಶದಲ್ಲಿ ಮಳೆ ಆಗುತ್ತೆ ಅಂತ. ಮತ್ತೊಂದು ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಏನು ಮುನ್ನೆಚ್ಚರಿಕೆ, ಮೋಡ ಕವಿದ ವಾತಾವರಣ ಇರುತ್ತೆ. ಬೆಂಗಳೂರಿನ ಸಿಟಿ, ಬೆಂಗಳೂರು ಸುತ್ತಮುತ್ತಲಿನ ಜಿಲ್ಲೆಗಳೆಲ್ಲ ಮೋಡ ಕವಿದ ವಾತಾವರಣ ಇರುತ್ತೆ, ತಂಪಾದ ಗಾಳಿ ಇರುತ್ತೆ ಅಂತ. ಅಂದರೆ ನಿನ್ನೆ ನೀವು 4 ಗಂಟೆ ಸಂದರ್ಭದಲ್ಲಿ ವಾತಾವರಣ ನೋಡಿದಾಗ ರಾತ್ರಿ 8 ಗಂಟೆ ಭಾಸ ಆಗ್ತಾ ಇತ್ತು. ಆ ಪರಿಪ್ರಮಾಣದಲ್ಲಿ ಹಾಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ರಾತ್ರಿ ಸಾಧಾರಣ ಮಳೆ ಆಗ್ಬೋದು ಅಂತ, ಹಗಲಿಗಿಂತ ರಾತ್ರಿ ಸಮಯದಲ್ಲಿ ಮಳೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಸಾರ್ವಜನಿಕರೆಲ್ಲ ಮಳೆ ಮತ್ತು ಗಾಳಿ ಇರುವಾಗ ಮರಗಳ ಕೆಳಗೆ, ವಿದ್ಯುತ್ ಕಂಬಗಳ ಕೆಳಗೆ, ಈ ಕಟ್ಟಡಗಳು ಇರುತ್ತಲ್ಲ ಅಲ್ಲೆಲ್ಲ ನಿಲ್ಬೇಡಿ ಅಂತ ಹೇಳಿದ್ದಾರೆ. ವಾಹನ ಸವಾರರೆಲ್ಲರೂ ಎಚ್ಚರಿಕೆಯಿಂದ ಇರಬೇಕು. ಸಂಚಾರ ದಟ್ಟಣೆ ಮತ್ತು ವಾಹನ ಚಾಲನೆ ವೇಳೆ ಜಾಗೃತಿ ಇರಬೇಕು. ತುರ್ತು ಸಹಾಯವಾಣಿ ಎಲ್ಲ ಸಜ್ಜಾಗಿದೆ ಏನಂತ ಎಲ್ಲ ಹೇಳ್ತಾ ಇದ್ದಾರೆ. ಇದು ಬೆಂಗಳೂರಿನ ಮಳೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹವಾಮಾನ ಇಲಾಖೆ ಕೊಟ್ಟಂತಹ ಎಚ್ಚರಿಕೆಗಳು. ಅದು ಕರಾವಳಿ ಭಾಗ, ಮಧ್ಯ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಸೇರಿದಂತೆ ಬೆಂಗಳೂರು. ಹೀಗಾಗಿ ಎಲ್ಲೆಲ್ಲಿ ಮಳೆ ಆಗುತ್ತೆ, ಹವಾಮಾನ ಇಲಾಖೆ ಪ್ರಿಡಿಕ್ಟ್ ಮಾಡಿದ ಹಾಗೆ ಮಳೆ ಬಂದು ರೈತರ ಮುಖದಲ್ಲಿ ಮಂದಹಾಸವನ್ನು ಮೂಡಿಸುತ್ತಾ ಕಾದು ನೋಡೋಣ. ಮಂದಹಾಸ ಬರಲಿ ಅನ್ನೋದು ಕೂಡ ನಮ್ಮ ಆಶೆ ಇದೆ.